ಬೆಳಿಗ್ಗೆನೆ ಬಂದೆ ವಾಕ್ ಹೋಗೋಣ ಅಂತ. ಚಿಕ್ಕಪ್ಪನ ದರ್ಶನ ಆಯಿತು. ಇನ್ನೇನು ಕಸ ಹೊತ್ಕೊಂಡು ಹೋಗ್ತಾ ಐತೆ. ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಬೆಳಗಿನ ಶುಭೋದಯ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಬೆಳಸಿಮೆ ಹುಡುಗಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಸ್ನೇಹಿತರೆ, ಇವ ಆಂಟಿ ಡೈಲಿ ಬರುತ್ತೆ. ಇವ ಇತ್ತೀಚೆಗೆ ಇಲ್ಲಿವರೆಗೆ ಬರ್ತಾಯಿತ್ತು ಅಷ್ಟೇ. ಏನು ಆಂಟಿ ಕಾಫಿ? ಅದಕ್ಕೆ ಲೇಟ್. ಹೌದೇನು? ನಿನ್ನೆ ಬಂದಿದ್ದೆ. ಸೋಮವಾರ ಬರ್ಲಿಲ್ಲ. ಮಾಡ್ದಂಗ ಆಗಲ್ಲ ಅಂತ ಕಿಲೋಮೀಟರ್ ಗಟ್ಲೆ ನಡೆದ್ರೇನೆ ಅದು ಮೈ ಒಂದ್ ಸ್ವಲ್ಪ. ಸ್ನೇಹಿತರೆ, ಏನಿಲ್ಲ, ಶುಗರ್ ಇರೋರು ಅದೆಲ್ಲ ಇರೋರು ವಾಕ್ ಮಾಡ್ಲೇಬೇಕು. ಯಾಕಂದ್ರೆ ಅಷ್ಟೊಂದು ಅವರಿಗೆ ಸ್ಟ್ರೆಸ್ನೆಸ್ ಇರುತ್ತೆ. ಕಷ್ಟ ಸಹಿಷ್ಣುತೆ ಸಹಿಸ್ಕೊಳಕ್ಕಾಗಲ್ಲ. ಹೆಂಗ ಒಟ್ಟು ಕಷ್ಟ ನಮ್ಗೆ ಊಟ ಬೇಕಂತ ಆಂಟಿ ಹೇಳ್ತಾರೆ, ನೀವೇ ಕೇಳಿ. ಅಷ್ಟೇ ಮುಖ್ಯ. ಅಲ್ಲೇನಂಟಿ ವಾಕ್ ಅಷ್ಟು ಮುಖ್ಯ ಆಗುತ್ತೆ. ಎಷ್ಟು ಕಿಲೋಮೀಟರ್ ನಡಿತೀವೋ ಅಷ್ಟು ಒಳ್ಳೇದು. ನಮ್ಗೆ ದಿನ ಅಷ್ಟು ನಡಿಯಕ್ ಆಗಲ್ಲ. ಸೊ ಯಾರನ್ನ ಜೊತಿದ್ರೆ ನಾನು ಬರ್ತೀನಿ. ರೋಸ್ಕಾಗಿರುತ್ತಾ ಒಂದಿನ ಬೆಳಗದಾಗಿದ್ದಾಳದು ಬಿಡು ಅಂತ ಅನ್ಕೊಂಡು ಒಂದ್ ಸ್ವಲ್ಪ ನೆಗ್ಲಿಜೆನ್ಸಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವಾಗ ಸುಮ್ಮನೆ ಆಗೋದು. ಹಾಗೆದ್ದಾಗ ಬರೋದು, ಎದ್ದಿಂದ ಕ್ಯಾಪ್ಕೋಬೇಕು. ಈಗ ಹಿಂಗ್ ಬೆಳಗದ ಬಂದ್ರೆ ಇಲ್ಲಿದ್ದ ಹೋಗಿ ಕಸ ಹೊಟ್ಟು ಬಾಗ್ಲಿ ಬೆಳಿಬೇಕಂದ್ರೆ ಬೇಜಾರ. ಹೊತ್ತಿಗೆಲ್ಲ ಬಂದು ಹೋಗ್ಬಿಟ್ಟು ಅಸಲ ಮಾಡ್ಬಿಟ್ರೆ ಯಾವ ಸಮಸ್ಯೆ ಇರಲ್ಲ. ಹೌದು, ಯಾರನ್ನೊಬ್ರು ಮನೆ ಮಾಡೋರಿದ್ರೆ ಬಿಡಪ್ಪ. ಹೌದೌದು. ಹೋಗ್ಬೋದು ನಿಧಾನಕ್ಕೆ. ಒಬ್ರೇ ಇದ್ರೆ ಹಂಗೆ ಆಗೋದು. ಏನ್ ಅವ್ರವ್ರ ಕೆಲಸ ಬಂದ್ ಮಾಡ್ತಾರ ಬಿಡು ಅಂತ ಅನ್ಕೊಂಡ್ರೆ ಸುಮ್ನೆ ಆಗ್ತಾರೆ. ಹೋಗಿ ಕಸ ಹೊಡಿಬೇಕಂದ್ರೆ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಸೊ ಶುಗರ್ ಇರೋರು ಇವಾಗ ಹೇಳ್ತೀನಿ, ಶುಗರ್ ಬರೋಕ್ಕಿಂತ ಮುಂಚೆ ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಬದುಕು ಮಾಡಿ. ಏನೇನು ಆಗಲ್ಲ ಪ್ರಾಬ್ಲಮ್ಮು. ಇದು ಪ್ರಾಬ್ಲಮ್ ಅಂದರೆ ನಾವು ಯಾವಾಗ ಬದುಕು ಕಷ್ಟ ಸಹಿಷ್ಣುತೆ ಅನ್ನೋವು ಬೆವ್ರು ಯಾವಾಗ ಹೋಗಲ್ಲೋ ಅವಾಗ ಇವೆಲ್ಲ ಉಟ್ಕೊಳ್ತವೆ. ಬಿ ಪಿ, ಶುಗರು, ಡಯಾಬಿಟೀಸ್ ಅಂತಂದು. ಚೆನ್ನಾಗಿ ಕಷ್ಟಪಡಿ, ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಲಾಗ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಾಕ್ ಹೋಗಿ ಬಂದ ತಕ್ಷಣನೇ ಇವು ಪ್ರತ್ಯಕ್ಷ ನಮ್ಮ ಮಕ್ಕಳುಗಳು. ಅವಳು ಅಲ್ಲೇ ನಿಂತ್ಕೊಂಡದಾಳೆ, ಅಲ್ಲೇ ನಿಂತ್ಕೊಂಡು ದಿಮಾಕ್. ಬಾಯ್ ಆಂಟಿ. ಸ್ನೇಹಿತರೆ, ಇನ್ನೇನು ಮಾವಿನ ಗಿಡದ್ದೇನು ಒಪ್ಪರ್ ಇತ್ತು ಅವೆರಡು ಒಪ್ಪರೇನು ತುಂಬಿಸ್ಕೊಂಬಂದು ಈ ಕಡೆ ಒಂದು 7-8 ಮಾಡಿ 7 ಇಲ್ಲ ಒಂದು 6 ಮಾಡಿಗೆ ಬಿಟ್ಟಾಯಿದ್ದೀನಿ. ಇನ್ನು ಆ ಕಡೆಗೆ ಹೋಗ್ತದವೆ. ಇದು ನೋಡಿ ಎಷ್ಟು ಬಾಡಿ ಇತ್ತೆ. ಇದಕ್ಕೂ ಬಿಡಬೇಕು, ಲಾಸ್ಟಿಗೆ ಬಿಡ್ತೀನಿ. ಇದನ್ನ ಪರಿಸ್ಥಿತಿ ನೋಡೋಕ್ಕಾಗ್ತಿಲ್ಲ. ಆ ಕಡೆದು ಒಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೈತಿ. ಈ ಕಡೆದೆ ಭಾಳ ಎಕ್ಕುಟ್ಟು ಹೋಗ್ಬಿಟ್ಟೈತೆ, ಫುಲ್ ಒಣಗಿಬಿಟ್ಟೈತೆ. ಇವಾಗಿನೇನು ನಾಳೆಗೆ ನೀರು ಕಟ್ತೀನಿ, ನೋಡೋಣ. ನೈಟ್ ಆದರೆ ಕಟ್ತೀನಿ, ಇಲ್ಲಾಂದ್ರೆ ಇಲ್ಲ. ಅಂದರೆ ತುಂಬ ದಿನಗಳಾದಮೇಲೆ ಆಲೆ ತಿರ್ಗಾ ಟೂಬ್ ಹೋಗೈತಿ. ನೋಡಿ ಹೆಂಗೆ ಕಿತ್ಕೊಂಡೋಗಿ ಪಾಪ ನಮ್ಮ ಅಣ್ಣ ಇದನ್ನು ಕೂಲ್ಪೆ ಹಚ್ಚರು ಕಿತ್ತು ಇನ್ನೊಂದು ಸರಿ ಹಾಕೋಣ ಅಂತ ಹೋಗೈತೆ. ಅದಿನ್ನೇನು ಹೋಗೇ ಬಿಟ್ಟಾಯ್ತು ಅಷ್ಟು. ಡಮ್ ಅಂತೆ ನನಗೆ ಸುಮ್ಮನೆ ಕಿತ್ಕೊಂಡು ಹೋಗ್ಬಿಟ್ಟೈತೆ. ಅದಕ್ಕಿನ್ನೇನು ಇದು ಬರೋಲ್ಲ ಅಂತ ನಮ್ಮ ಅಣ್ಣ ಹೊಸ ಟೂಬ್ ತಂದೈತೆ. ಚೆನ್ನಾಗೆ ಹತ್ತತ್ರ 3-4 ಚೇಂಜ್ ಮಾಡಿದ್ವಿ ಅಷ್ಟೇ ಟೂಬ್ನ. ಇದಕ್ಕೆ 3ನೇದ 4ನೇದ ಇರಬೇಕು. ನನಗೆ ಸೈಕಲ್ ಕೊಟ್ಟಿಗಿಟ್ಲಿ ಹತ್ತತ್ರ ಒಂದು 4-5 ವರ್ಷದ ತಕ್ಕನ ಬರ್ತವೆ. ಇವಾಗ ಇದನ್ನು ಕೊಯ್ದು ಗೆಟ್ರ್ ಕೊಡ್ತೈತೆ ನಮ್ಮ ಅಣ್ಣ. ಅಡಕ್ಕೆ ಗೆಟ್ರ್ ಕೊಟ್ಟರೆ ಜಲ್ದಿ ಮುಳ್ಳು ಅವದಕ್ಕೆ ಎಫೆಕ್ಟ್ ಆಗಲ್ಲ ಹೊಸ ಟೂಬಿಗೆ. ಹಾಗಾಗಿ ಉಲ್ಟಾ ನಿಲ್ಲಿಸ್ಬಿಟ್ಟೈತೆ ನನ್ನ ಸೈಕಲ್ನ. ಉಲ್ಟಂ ಪಲ್ಟ ಎಲ್ಲ ಟೈರನ್ನ ಆಲೆ ಸೌದ್ ಬಿಟ್ಟದ. ನಮ್ಮಣ್ಣ ಎಲ್ಲವನ್ನು ಉಗಿಸ್ತೈತೆ. ಇಲ್ಲೆಲ್ಲಿ ಬೇಕು ಇವಾಗ ಬ್ರೇಕಿಂದು ಟೈಟು ಮಾಡ್ತೈತೆ. ಅದು ಬ್ರೇಕೇ ಇರಲಿಲ್ಲ, ಎಲ್ಲ ಲೂಸ್ ಆಗಿಬಿಟ್ಟಿತ್ತು. ಅದರದ್ದೆಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತೈತೆ. ತುಕ್ಕಿಡ್ದಂಗೆ ಆಗೈತೆ ಫ್ರೆಂಡ್ಸ್. ಎಲ್ಲ ಇಷ್ಟೊಂದು ಧೂಳೆಲ್ಲ ಕೂತ್ಬಿಟ್ಟೈತೆ. Don't give me what I want, just give me what I need.
ಸ್ನೇಹಿತರೆ ನೋಡಿ, ಇವಾಗ ಚಿಕನ್ ಸಾಂಬಾರೆಲ್ಲ ಊಟ ಮಾಡಿ ಕೋಳಿ ಸಾರು ಮಾಡಿದ್ವಿ. ಈಗ ಕೋತಿ ಆಟ ಆಡ್ತಾ ಇದಾರೆ ಇವರೆಲ್ಲ, ಇಬ್ರು ಅಣ್ಣ ತಂಗಿ. ಹೆಂಗಮ್ಮ ಎದುರ್ಸದ್ ನೆನ್ಪು? ಹೆಂಗ ಹಾಕೋಣದು? ಕೋತಿ ಗೊಗ್ಗ ಗೊಗ್ಗ ಗೊಗ್ಗ. ಇಬ್ರು ನೋಡಿ ಹೆಂಗ ಆಡ್ತಿದಾರೆ. ಗೊಗ್ಗ ಕೋತಿ ಬಂತು ಬಂತು ಬಂತು, ಕಳ್ಳಿ ಕಳ್ಳಿ ಬಂತು 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 ಬಂತು, ಕೋತಿ ಕೋತಿ. ವೇಲ್ ತೆಗಿಯಮ್ಮ, ತೆಗಿ ವೇಲ್ ತೆಗಿ, ಹಂಗ್ ಕಾಡ್ತೀಯ ನೋಡೋಣ. ವೇಲ್ ತೆಗಿ ಬಂಗಾರಿ, ವೇಲ್ ತೆಗಿ. ಕೋತಿ 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 ಕೋತಿ. ಅಮ್ಮ ಡಿಚ್ಚಿ ಮಾಡ್ಲ, ಅವ್ರ ಅಣ್ಣಗೆ ಆಕ್ಸಿಡೆಂಟ್ ಆಯ್ತ ನೆನ್ಪ ಮುಂದು. ಆಟ ಆಡಮ್ಮ. ಕೋತಿ ನೋಡಿ ಹೆಂಗ ಆಡ್ತದಳ ಹುಡುಗಿ. ನೆನ್ಪಮ್ಮ. ಕತ್ತಿ ಕತ್ತಿ ಕತ್ತಿ. ಇದ್ರ ಹೆಸ್ರೇನಮ್ಮ? ಏನಿದು ನೆನ್ಪು? ಇದೇನಮ್ಮ? ಚುಕ್ಕನಾ? ಬಾಲ ಇಟ್ಕೋಬಾರ್ದಮ್ಮ, ಕಡಿತತೆ. ಅದ್ರ ಹೆಸ್ರೇನೋ ನೆನ್ಪು? ಚುಕ್ಕ ಏನು? ತೆಗಿವೇಲು ಅನ್ನು, ಕಾಲ್ ತೆಗಿ ಅನ್ನು. ಅಚ್ಚಾ ಏಯ್. ಈ ಲಾಗ್ನ ಇಲ್ಲಿಗೆ ಏನ್ ಮಾಡ್ತೀನಿ, ಇಷ್ಟ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಂಗೆ ವೆಲ್ಸಿಮೆ ಹುಡುಗಿನ ಇನ್ಸ್ಟಾಗ್ರಾಮ್ದಲ್ಲಿ ಫಾಲೋ ಮಾಡಿ.